ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಸಿದ್ದರಾಮಯ್ಯನವ್ರಿಗೆ ನಾನು ಮೊದಲೇ ಹೇಳಿದ್ದೆ, ಈ ವರ್ಷದ ಆರಂಭದಿಂದಲೇ ಕೆಟ್ಟ ಸಮಯ ಶುರುವಾಗುತ್ತೆ ನಿಮಗೆ ಅಂತ. ಆದರೆ ಅಯ್ಯಪ್ಪ ದೇವ್ರು ನಂಬಲ್ಲ. ನಮ್ಮದೇ ಇದ್ರೆ ಹಾಳಾಗೋಗ್ಲಿ, ಆದರೆ ಜ್ಯೋತಿಷ್ಯ ಹೇಳಿದ್ರು ಕೂಡ ಹೆಬ್ಬಾವನ್ನು ನೋಡ್ದಂಗೆ ಆಡ್ತಾರೆ. ಅನುಭವಿಸ್ಲಿ, ಆಗ್ಲೇ ಬುದ್ಧಿ ಬರೋದ. ಗುರುಗಳೇ ನೋಡಿದ್ರ ಸಿದ್ದರಾಮಯ್ಯ ನೋಡಿ ಅಂತ ಕೆಲಸ ಮಾಡವ್ರೆ ಅಂತ. ಟೂ ನಾನು ಇವ್ರು ಈ ರೀತಿ ಅಂತ ಅನ್ಕೊಂಡಿರ್ಲಿಲ್ಲ. ಲೋ ಪಾಪಿಷ್ಟ, ಅಂಥದ್ದೇನಾಯ್ತು ಇವಾಗ? ಯಾರಾದ್ರೂ ಸತ್ಕಿತ್ ಹೋದ್ರ ಹೆಂಗೆ? ಅಯ್ಯೋ, ಅದಕ್ಕಿಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ಸಿದ್ದರಾಮಯ್ಯನವ್ರು ಯಾರ್ದೋ ಸೀರೆ ಎಳ್ದ್ಬಿಟ್ರಂತೆ. ಎಲ್ಲಾ ಟಿವಿ ಚಾನೆಲ್ನಲ್ಲೂ ಅದನ್ನೇ ತೋರಿಸ್ತಾವ್ರೆ. ಲೇ ಮುಡಿದೆ, ಅದು ಸೀರೆ ಎಲ್ಲ ಕಣ, ಅದನ್ನ ದುಪ್ಪಟ್ಟ ಅಂತಾರೆ. ಆದ್ರೂ ಅದು ಕೂಡ ಒಂಥರ ಸಣ್ಣ ಸೀರೆ ತಾನೆ. ಅಯ್ಯೋ ಕರ್ಮ, ಅದಕ್ಕೇನಂತ ಇವಾಗ? ಇನ್ನೇನ್ ಬೇಕು, ಇಷ್ಟೇ ಸಾಕಲ್ವಾ ಬಿಜೆಪಿನವ್ರಿಗೆ? ಇನ್ ಊರ್ ತುಂಬಾ ಮೆರವಣಿಗೆ, ಪ್ರತಿಭಟನೆ ಅಂತ ಅದೇನೇನೇನೋ ಶುರು ಮಾಡ್ತಾರೆ. ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, ನಿಮ್ಮೊಳಗೆ ನಿಮ್ಮವರೇ ನಿಮ್ಗೆ ಮುಜುಗರ ಉಂಟು ಮಾಡ್ತಾರೆ ಅಂತ. ಅದೀಗ ಹಂಗೇ ಆಗೋಯ್ತು ನೋಡ. ಮೊನ್ನೆ ST ಸೋಮಶೇಖರ್ ಅದೇನೇನೋ ವಾಂತಿ ಮಾಡಿ ಇವ್ರ ಇಮೇಜ್ ಡ್ಯಾಮೇಜ್ ಮಾಡಿದ್ದ. ಈಗ ಇವರೇ ಇವ್ರ ಮಗನ ವಿಚಾರಕ್ಕೆ ಹೋಗಿ ಹಿಂಗ್ ಮಾಡ್ಕೊಂಡವ್ರೆ. ಅಂದಂಗೆ ಸೋಮಶೇಖರ್ ಬಾಲಸೂಟ್ ಬೆಕ್ನಂಗೆ ಕ್ಷಮೆ ಕೇಳಕ್ ರೆಡಿ ಆಗವನಂತೆ. ಗುರುಗಳೇ, ಮೈಕ್ ಸಿಕ್ತು ಅಂತ ಸಿದ್ದರಾಮಯ್ಯನವ್ರನ್ನ ಹೊಗಳಕ್ ಹೋಗಿ ಕುಮಾರಣ್ಣನ ಬಗ್ಗೆ ಮಾತಾಡಿದ್ರು. ಕಾಂಗ್ರೆಸ್ ಹೈಕಮಾಂಡು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತಿದ್ದಂಗೆ ಸೋಮಶೇಖರ್ BP ಲೋ ಆಗೋಗ್ಬಿಟ್ಟೈತೆ ಪಾಪ. ಈಗ ಕುಮಾರಣ್ಣನ ಕ್ಷಮೆ ಕೇಳ್ತೀನಿ ಅಂತ ಕುಂತೈತೆ. ಯೋ ವೆಂಕಟ, ನಿಂದು ಒಳ್ಳೆ ನಾರದ ಮಹಾಮುನಿ ನಕ್ಷತ್ರ ಕಣೆಯ. ಅಲ್ಲ, ಸೋಮಶೇಖರ್ನ ಹಿಡ್ಕೊಂಡು ಅದು ಯಾಕೆ ಹಿಂಗೆ ಜನ್ಮ ಜಾಲಾಡ್ತಾ ಇದೆಯಾ ಅಂತ. ಓಲಿ ಬುಡಯ್ಯ, ರಾಜಕಾರಣಿಗಳು ಹಿಂಗೆ ಎಡ್ಬೋದು ಸಾಮಾನ್ಯ. ಏನ್ ಮಾಡಕೈತದೆ? ಅಯ್ಯೋ, ಅವ್ರ ಕತೆ ಬಿಡಿ, ನಿಮ್ದಳಿ. ಇವಾಗ ನೀವ್ಯಾಕ ಯಮ್ಮನ್ ಸರಿಗಳಿ ಹೋಗಿ ಹೋಗಿದ್ರಿ ಅಂತ. ಅಯ್ಯೋ, ನಿನ್ ಬಾಯಿಗೆ ಕಾರ್ಯ ಮುಳ್ತುರ್ಕ. ನಾನೆಲ್ಲ ಹೇಳ್ದೆ ಬೈಕ್ ಕಿತ್ಕೊಳ್ಳೋಣ ಅಂತ ಹೋದೆ, ಅದು ಹಂಗೆ ಕೈಗೆ ಬಂದ್ಬಿಡ್ತು. ಅದು ಅಲ್ಲದೆ ನಮ್ದು ಶರಿಗಳಿ ವಯಸ್ಸೇನೆಯ. ಏನ್ ಮಾತಾಡ್ತಾ ಇದೀಯ ನೀನು? ಈ ಬ್ರಹ್ಮಾಂಡ ನಗ್ಬ್ಯಾಡ್ರಿ. ಈ ರಾಜಕೀಯದೊಳಗೆ ಸಣ್ಣಿಸಿಗಳು ದೊಡ್ಡದಾಗಿ ಹೋಗಿ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ್ಬಿಡ್ತವೆ. ಅಯ್ಯೋ, ನೀವು ಇವಾಗೇನ್ CM ರಾಜೀನಾಮೆ ಕೊಡೋಕೆ ಬಿಡಿಪ. ಅದು ಹೆಂಗಾರ ಇಲ್ಲಿ, ಇನ್ನ ಈ ವರ್ಷ ಮುಂದಕ್ಕೆ ಅದು ಏನೇನು ಗಂಡಾಂತರಗಳಕ್ಕಾದವು ನನಗೆ ಅಂತ ಖುಷಿ ಹೇಳ್ಬನ್ನಿ. ಈ ವೈನ್ಗೆ ಇವಾಗ ಬುದ್ಧಿ ಬಂತು ಅಂತ ಅನಿಸ್ತಿದೆ. ಮೊದಲು ನೀವು ಯಾವುದೇ ಹಿಂಗಸರ ಹತ್ರಕ್ಕೆ ಬಂದ್ರು ಮೋದಿ ಥರ ಕೈ ಮುಗಿಯೋದು ಕಲ್ತ್ಕೊಳ್ಳಿ. ಆಮೇಲೆ ಈ ಸೆಲ್ಫಿ ಕುಲ್ಫಿ ಇವೆಲ್ಲ ಬೇಡ. ಸರಿ, ಅಲ್ಲೋಗಿ ಕುಂತೀರಿ, ಆಮೇಲೆ ಬಂದು ಆ ಜಾತಕ ನೋಡ್ತೀನಿ. ಎಲ್ಲ ಮಾರ್ಜಾಲ, ನಿಂಗಿರೋ ಕೊಬ್ಬನ ನಮ್ಮೂರು ಜನಕ್ಕೆಲ್ಲ ಹಂಚ್ಬೋದು. ನಂಗೂ ಟೈಮ್ ಬರ್ತದೆ, ತಡ್ಕ ಇಡ್ತೀನಿ ನಿನ್ ಬುಡಕ್ ಬೆಂಕಿ. ಅವಾಗ ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.